ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೃಗಶಿರ ನಕ್ಷತ್ರದ ಮಳೆಯಾದಂತಹ ಸಂದರ್ಭದಲ್ಲಿ ಮತ್ಸ್ಯದ ಮೂಲಕ ಮದ್ದನ್ನು ನೀಡಲಾಗುತ್ತೆ. ಈ ಮೂಲಕ ಆಸ್ತಮಾ, ದಮ್ಮು, ಇತರೆ ರೋಗಗಳನ್ನು ನಿವಾರಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಹುಬ್ಬಳ್ಳಿಯಿಂದ ನಮ್ಮೊಂದಿಗೆ ಸಂಗಮೇಶ್ ಅವರಿದ್ದಾರೆ. ಅವ್ರ ಜೊತೆ ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ. ಸಂಗಮೇಶ್ ಅವರೇ, ಈಗ ಈ ಒಂದು ಜೀವಂತ ಮದ್ದನ್ನೇ ಯಾಕೆ ಜೀವಂತ ಮೀನನ್ನೇ ಯಾಕೆ ಬಳಸ್ತೀರಾ? ನನ್ನ ಪ್ರಕಾರ ಅದು ಮೋಸ್ಟ್ಲಿ ಮೀನದು ಉಷ್ಣ ಅಂತ ಹೇಳ್ತಾ ಇದ್ರು. ಅದರಿಂದ ಮೋಸ್ಟ್ಲಿ ಅದು ನನ್ನ ಪ್ರಕಾರ ಅದು ಇಮ್ಯುನಿಟಿ ಪವರ್ ಕೊಡ್ತಾ ಇದೆ ಅಂತ ನನ್ನ ಭಾವನೆ. ಯಾಕಂದ್ರೆ ಸಿವಿಯರ್ ಅಲರ್ಜಿ ಇದ್ದವರಿಗೆ ಅಲರ್ಜಿಕ್ ರೈನೈಟಿಸ್ ಅಂತ ನಾವು ಹೇಳ್ತಾ ಇದೀವಿ, ಅದು ತಕ್ಷಣ ಕಡಿಮೆ ಆಗಿಬಿಡುತ್ತೆ. ಈಗ ನಾ ಸಾಕಷ್ಟು ಜನ ನೋಡಿದ್ದೀನಿ, ಮೂಗುರಿತಾ ಇದ್ದವರು ಸಾಕಷ್ಟು ಜನ 100% ಆರಾಮಾಗಿದ್ದಾರೆ. ಓಕೆ, ಅದು ಮೋಸ್ಟ್ಲಿ ಮೊಟಿಲಿಟಿಯಿಂದ ಅದೇನಾದರೂ ಇಫೆಕ್ಟ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ, ಸೊ ಎಷ್ಟು ಪರ್ಸೆಂಟೇಜಲ್ಲಿ ಇದು ಕ್ಯೂರ್ ಆಗಬಹುದು ಅಂತ ಅನ್ಸುತ್ತೆ? ಅಂದರೆ ಎಷ್ಟು ಪರ್ಸೆಂಟೇಜಲ್ಲಿ ಕ್ಯೂರ್ ಆಗಿದೆ ಅಂತ ಜನ ಹೇಳ್ತಾರೆ ನಿಮಗೆ? ನನ್ನ ಪ್ರಕಾರ ಮೇಡಮ್ 90 to 95% ಜನ ಆರಾಮಾಗಿದ್ದಾರೆ. ಯಾಕಂದ್ರೆ ನಾವು ಫಸ್ಟ್ ಇಯರ್ ಅಲೋಪತಿಕ್ ಟ್ರೀಟ್ಮೆಂಟ್ ಕಂಟಿನ್ಯೂ ಇರುತ್ತೆ ಹೇಳ್ತೀವಿ, ಯಾಕಂದ್ರೆ ಆಸ್ತಮಾ ಸಿವಿಯರ್ ಇರುತ್ತೆ ಒಬ್ಬೊಬ್ಬರಿಗೆ. ನಂತರ ಅವರೇ ಹೇಳ್ತಾರೆ, ನಾವು ಈ ಸಲ ಯಾವ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಯಾವ ಅಲೋಪತಿಕ್ ಮೆಡಿಸಿನ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಅವರೇ. ಈಗ 100% ಕ್ಯೂರ್ ಆಗಿದ್ದವ್ರು ಬಾಂಬೆ ಅಡ್ವೊಕೇಟ್ ಅವರೆಲ್ಲ ಬಂದು ಹೇಳಿದ್ರು, ನಾವು ಇಲ್ಲ ಎಲ್ಲ ಕಡೆ ತೋರಿಸಿದ್ವಿ, ಯಾವ ಕ್ಷಣಕ್ಕೂ ಆರಾಮಾಗಿದ್ದಿಲ್ಲ, ನಮಗೆ ಜೀವನನೇ ಬೇಸರ ಆಗಿತ್ತು. ಆದ್ರೆ ಇಲ್ಲಿ ಮೆಡಿಸಿನ್ ತೊಗೊಳತ್ಕೊಳ್ಳೆ ನಾವು 99% ಆರಾಮಾಗಿದ್ವಿ. ಮೊದಲು ನಾವು ಎವ್ರಿ ಇಯರ್ ಪ್ರತಿ ವರ್ಷದಲ್ಲಿ ನಾವು ಹಾಸ್ಪಿಟ್ಲಿಗೆ ಒಂದು 8-10 ಸಲ ಹೋಗ್ತಾ ಇದ್ವಿ. ಈಗ 1 or 2 ಟೈಮ್, ಅದು ಸಿವಿಯರ್ ಕೋಲ್ಡ್ ಕಂಡೀಷನ್ ಇದ್ರೆ ಅಷ್ಟೇ ಹೋಗ್ತೀವಿ, ಇಲ್ಲಕಂದ್ರೆ ಅದೂ ಇಲ್ಲ ಅಂತ ಹೇಳಿದ್ರು ಮೊನ್ನೆ ಒಬ್ರು. ಓಕೆ, ನೀವು ಒಂದ್ಸಲ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಪ್ರೋಸೆಸ್ ಹೇಗಿರುತ್ತೆ? ಸುಮಾರು ಎಷ್ಟು ದಿನ, ಅಂದರೆ ಒಂದು ವರ್ಷದಲ್ಲಿ ಎಷ್ಟು ದಿನ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ? ಪೂರ್ತಿ ಕ್ಯೂರ್ ಆಗಬೇಕು ಅಂದರೆ ಸುಮಾರು ಎಷ್ಟು ದಿನ ಬೇಕಾಗುತ್ತೆ? ಅದು ಪ್ರತಿ 15 ದಿವಸಕ್ಕೊಮ್ಮೆ ಆರಿದ್ರೆ ಪುಷ್ಯ ಪುನರ್ವಸು ಮಳೆಗಳಿಗೆ ಅದನ್ನು ತಗೋಬೇಕದು. ಅಂದರೆ ಪ್ರತಿ 15 ದಿವಸಕ್ಕೊಮ್ಮೆ ಮಳೆ ಹುಡುತ್ತೆ, ಆ ದಿವಸ ಬಿಸಿನೀರಲ್ಲಿ ಆ ಟ್ಯಾಬ್ಲೆಟ್ ಕರಗಿಸಿ ತಗೋಬೇಕು. ಅದನ್ನು ತೊಗೊಂಡ್ರೆ ರಿಸಲ್ಟ್ ಏನು, ಒಬ್ಬೊಬ್ಬರಿಗೆ ಇಮ್ಯುನಿಟಿ ಪವರ್ ಸ್ವಲ್ಪ ಅವರು ಸರಿಯಾಗಿತ್ತಪ್ಪ ಅಂತಂದ್ರೆ 1 ವರ್ಷದಲ್ಲಿ ಕ್ಯೂರ್ ಆಗಿದ್ದು ಸಾಕಷ್ಟು ಜನ ಇದ್ದಾರೆ ಮೇಡಮ್. ಓಕೆ, ಇವಾಗ ಟ್ಯಾಬ್ಲೆಟ್ಸ್ ಅಂತ ಹೇಳಿದ್ರಲ್ಲ, ಅದು ನೀವೇ ಮಾಡುವಂತಹದ್ದ ಅಥವಾ ಹೊರಗಿಂದ ತರಿಸ್ತಾ ಇದ್ದೀರಾ? ಯಾವುದರಿಂದ ಆಗಿದೆ? ಇಲ್ಲ ಮೇಡಮ್, ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ತೀವಿ. ಓಕೆ, ಗುರುಮೂರ್ತಿ ಅವರೇ, ಈ ಆರಿದ್ರ ನಕ್ಷತ್ರದ ಬಗ್ಗೆ ಹೇಳ್ತಾ ಇದ್ದಾರೆ. ಆರಿದ್ರ, ಪುನರ್ವಸು ಹಾಗೆ ಪುಷ್ಯ ನಕ್ಷತ್ರ, ಇವುಗಳ ವಿಶೇಷತೆ ಏನು? ಈ 3 ನಕ್ಷತ್ರಗಳ ಸಹಿತ ನೀವು ಇಲ್ಲಿ ಗಮನಿಸಬೇಕು. ಹಳ್ಳಿಗಾಡು ಜನ ಸಹಿತ ಈ ಎಲ್ಲರೂ ಯಾರು ಗೊತ್ತಿಲ್ಲದಿದ್ರು ಈ ಪುನರ್ವಸು ಮತ್ತು ಆರಿದ್ರ ಮಳೆ, ಪುಷ್ಯ ಮಳೆ ಮತ್ತು ಮಾಗಿ ಮಳೆ ಅಂತಂತ ಕರೀತಾರೆ. ಜೊತೆಗೆ ಮೃಗಶಿರ ಮಳೆ. ಈ ಮಳೆಗಳಲ್ಲಿ ಪ್ರಾರಂಭಿಕವಾಗಿ ಮುಂಗಾರಿನ ಮಳೆ ಪ್ರಥಮವಾಗಿ ಈ ಋತುಗಳಲ್ಲಿ ಬರುತ್ತೆ. ಈ ಜ್ಯೇಷ್ಠ ಮಾಸದಲ್ಲಿ ಪ್ರಾರಂಭವಾಗುತ್ತೆ. ಈ ಜ್ಯೇಷ್ಠ ಮಾಸದಲ್ಲಿ ಪ್ರಾರಂಭವಾದಾಗ ಏನಾಗುತ್ತೆ, ಆಯರಿಂದ ಆ ವಿಶೇಷವಾದ ಪ್ರಧಾನವಾದ ಮಳೆ ಇದರಿಂದ ಚೈತನ್ಯ ಬಹಳ ಬಿರ್ಸಾಗೊಡೆಯುತ್ತೆ. ಅಂದರೆ ಆ ಚೈತನ್ಯವಾಗಿ ಅಶುದ್ಧವಾದದ್ದು, ಅಂದರೆ ಏನು ಈ ಬಿಸಿಲಿನ ಬೇಗೆಯಿಂದ ಇದು ಮಾಡಿರ್ತೀವಲ್ಲ, ಆ ಬೇಗೆ ಎಲ್ಲವೂ ಸಂಪೂರ್ಣ ಇದನ್ನಾಕಿ ಒಳ್ಳೆ ಉತ್ಪತ್ತಿಯಾದ ಒಂದು ಚೈತನ್ಯವನ್ನು ಕೊಡುತ್ತೆ ಅಂತ ಅನ್ನೋದು ಸಹಿತ ಹೌದು. ಅದರಿಂದ ಈ 3 ನಕ್ಷತ್ರಗಳಲ್ಲಿ ಸಹಿತ ನೀವು ಇನ್ನೊಂದು ಗಮನಿಸಿರ್ಬೋದು, ಈ ಕೊಪ್ಪಳದಲ್ಲಿ ಇದು ಕುಂಟಗನಹಳ್ಳಿ ಅಂತ ಅಂದ್ಬಿಟ್ಟು ಒಂದು ಗ್ರಾಮ ಇದೆ, ಅಲ್ಲೂ ಸಹಿತ ಇದೇ ರೀತಿಯಲ್ಲಿ ಪ್ರಾಕೃತಿಕವಾಗಿ ಒಂದೇ ಸತಿ ಔಷಧಿಯನ್ನು ಕೊಡ್ತಾರೆ. ಬಹಳ ವಿಶೇಷವಾಗಿ ಮುಂದಿನ ಅದನ್ನು ಪೂರ್ಣ ವಿವರಣೆ ಕೊಡಿದ್ರು. ಸುಮಾರು 50,000 to 60,000 ಜನ ಅಲ್ಲಿ ಸೇರ್ತಾರೆ. ಇದೇ ರೀತಿಯಲ್ಲಿ ಔಷಧಿ ಕೊಡ್ತಾರೆ. 50,000 to 60,000 ಜನ ಸೇರ್ತಾರೆ. ಅಲ್ಲಿ ಸಣ್ಣ ಉಂಡೆಗಳನ್ನ ರಾತ್ರಿ ಎಲ್ಲ ಇಡೀ ಉಂಡೆಗಳು ಮಾಡ್ಕೊಂಡಿರ್ತಾರೆ. ಉಂಡೆಗಳನ್ನು ಮಾಡಿಕೊಂಡು ಬೆಳಗ್ಗೆ ಆ ನಕ್ಷತ್ರ, ಆ ಸಮಯದ ಒಂದು ಏನು ಮುಹೂರ್ತ, ಅವರು ಹಿರಿಯರು ಏನು ಹಾಕೊಂಡು ಬಂದಿದ್ದಾರೆ ಆ ದಾರಿನಲ್ಲಿ, ಇದೇ ರೀತಿಯ ಆ ಸಮಯಕ್ಕೆ ಮುಂದಾಲೋಚಿತವಾಗಿ ಒಂದು ಎಚ್ಚರಿಕೆ ಕೊಟ್ಟು ಇದು ಮಾಡ್ತಾರೆ. ತದನಂತರ ಒಂದು ಆ ಜಾಗಟೆ ಮತ್ತು ಗಂಟೆ ಬಾರಿಸ್ತಾರೆ. ಒಟ್ಟಿಗೆ ಸುಮಾರು ಒಂದು 10-15 ಎಕರೆ ಜನಗಳು ಒಂದೇ ಸತಿಗೆ ಆ ಔಷಧಿಯನ್ನು ತಗೊಳ್ತಾರೆ. ಒಂದೇ ಸತಿ ಮೃಗಶಿರ ನಕ್ಷತ್ರದ ಒಂದೇ ದಿವಸ ಇದನ್ನು ತಗೊಳ್ತಾರೆ. 3 ವರ್ಷ ತಗೊಳ್ತಾರೆ. ಅಲ್ಲಿ ಒಂದು ನಯಾ ಪೈಸವೂ ಸಹಿತ ಯಾರೂ ಸಹಿತ ಅಲ್ಲಿ ಅವರು ತಗೊಳ್ಳೋದಿಲ್ಲ. ಅದು ಒಂದು ಪದ್ಧತಿ ಮತ್ತು ಒಂದು ನಿಜವಾದ ಒಂದು ಧರ್ಮ ಅಂತ ಅಂದ್ಕೊಳ್ಬೋದು. ಅವರು ಒಳ್ಳೆಯದಾದಂಥವ್ರು ಆ ಬಸ್ಸಿಗೆ ಇರಲಿ, ಅದು ಊಟ ಇರಲಿ, ಆ ಥರ ಅವರೇ ಸ್ವಯಂ ಸೇವಕರಾಗಿ ಸೇವೆ ಮಾಡ್ತಾ ಇರ್ತಾರೆ. ಅದರಿಂದ ಅಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಸೇವೆ ಇದೆ ನೋಡಿ. ಎಷ್ಟೊಂದು ಬಡವರಿಗೆ ಇಲ್ಲಿ ಒಂದು ಗಮನಿಸಬೇಕು ನೋಡಿ. ಎಲ್ಲರೂ ಅಲ್ಲಿ ಹೋಗ್ಕೊಳಕ್ಕೆ ಈಗ ಅತಿ ಮಧ್ಯಮರದು ಶ್ರೀಮಂತರವರು ಭಯ ಆಗುತ್ತೆ ಆ ಮೀನನ್ನು ಒಳಗಡೆ ಇಟ್ಕೊಂಡು ಹೇಗೆ ನುಂಗುವಂಥದ್ದು. ಕೆಲವರು ಇನ್ನೊಬ್ಬರು ಮಾಂಸಾರಿಗಳು ಇಲ್ದಂಥವ್ರು
ಬೇರೆ ವರ್ಗದ ಜನಾಂಗದವರು ಅನುಕೂಲವಾಗುತ್ತಾ ಅಂತ ಅಂದ್ಬಿಟ್ಟು ಸಹಿತ. ಆದರೆ ಒಂದು ಉದಾಹರಣೆ ಸಹಿತ ಹೌದು ಸಹಿತ. ಈಗ ನೋಡಿ, ಉತ್ತರ ಭಾರತದಲ್ಲಿ ಆ ಥರ ಆದರೆ, ಈಗ ಬಿಜಾಪುರ ಅಲ್ಲಿ ಉತ್ತರ ಭಾರತದಲ್ಲಿ ಹಾಗಾದರೆ ದಕ್ಷಿಣ ಭಾರತದಲ್ಲಿ ಹೀಗಿದೆ, ಬೆಲ್ಲದಲ್ಲಿ ಕೊಡ್ತಾರೆ ಅದನ್ನು ಔಷಧಿನಿ, ಬೆಲ್ಲದಲ್ಲಿ ಔಷಧಿನ ಕೊಡ್ತಾರೆ. ಔಷಧಿನ ಕೊಡೋ ವಿಧಾನ ಬೆಲ್ಲ, ಹಾಲು, ಮೊಸರು ಆ ರೀತಿ ಬೇರೆ ಬೇರೆ ವಿಧಾನದಲ್ಲಿ ಕೊಡ್ತಾರೆ. ಹಾಗೆ ಅಲ್ಲಿ ಮೀನಿನ ಇದನ್ನು ಇರ್ಬೋದು, ಉಷ್ಣವತ್ವವಾಗಿ ಇರ್ಬೋದು. ಅದರಿಂದ ಈ ನಕ್ಷತ್ರಗಳಲ್ಲಿ ಆ ಚೈತನ್ಯ ಶಕ್ತಿ ಇರೋದ್ರಿಂದನೇ ಈ ಮಳೆಗಳು ಸಹಿತ, ಈ ಕೃಷಿಕರು ಸಹಿತ ಈ ನಕ್ಷತ್ರ ಆಧಾರ ಇಟ್ಕೊಂಡು ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದೆ. ಓಕೆ ಪಂಡಿತ್ರೆ, ಈ ಮೃಗಶಿರ ನಕ್ಷತ್ರ ಅದರ ವಿಶೇಷತೆ ಏನು? ಆ ಟೈಮಲ್ಲಿ ಮೃಗಶಿರ ಮಳೆಯಾಗುವಂತಹ ಸಂದರ್ಭದಲ್ಲಿ ಗ್ರಹಗತಿಗಳು ಹೇಗಿರುತ್ತೆ? ಇದೇ ಬಹಳ ಮುಖ್ಯ. ಜ್ಯೋತಿಷ್ಯ ಅನ್ನೋದು ಸಂದೇಶ. ಜ್ಯೋತಿಷ ಏನು ಕೊಡುತ್ತೆ ಅಂದರೆ, ಮೃಗಶಿರ ನಕ್ಷತ್ರದಲ್ಲಿ ಚಂದ್ರ ವೃಷಭ ರಾಶಿಯಲ್ಲಿ ಇರ್ತಾನೆ, ಚಂದ್ರ ಉಚ್ಚನಾಗಿರ್ತಾನೆ. ಯಾವಾಗಲೂ ಆರೋಗ್ಯಂ ಪದ್ಮಬಂಧು ಇತರತಿ ವಿಫಲಾಂ ಸಂತತಿಂ ಶೀತರಶ್ಮಿ ಅಂತ ಹೇಳ್ತೇವೆ. ಚಂದ್ರನಿಂದ ನಮಗೆ ಬೇಕಾಗುವುದು ಸಂತಾನ ವೃದ್ಧಿ. ಈ ಒಂದು ಸಂದರ್ಭದಲ್ಲಿ ಮೀನುಗಳು ಸಂತಾನ ವೃದ್ಧಿಯನ್ನು ಮಾಡ್ಕೊಳ್ತಾ ಇರ್ತದೆ. ಸಂತಾನ ವೃದ್ಧಿಯಲ್ಲಿರುವಂಥ ಮೀನನ್ನು ತಂದು ಅದನ್ನು ಹೊಟ್ಟೆ ಒಳಗೆ ಬಿಟ್ಟರೆ ಅದೇನಾಗುತ್ತೆ ಅಂದರೆ, ಅದು ಜೀವಿತವಾದ ಮೀನು ಆಗಿರುವಂತಹ ಇದನ್ನು ದೇಹದಲ್ಲಿರುವಂತಹ ನೀರನ್ನು ಅದು ಕುಡ್ಕೊಳ್ತದೆ. ಅದು ಕುಡಿಯೋದರ ಮೂಲಕವಾಗಿ ಇದು ಮಾಡ್ತದೆ ಅನ್ನೋದು ಇವರದ್ದು ಒಂದು ಈ ಮೀನ ಚಿಕಿತ್ಸೆ. ಇಂಥ ಚಿಕಿತ್ಸೆ ಇಲ್ಲದೆ ನಮ್ಮಲ್ಲಿ ಅನೇಕ ಈ ಗಿಡಮೂಲಿಕೆಯಿಂದ ಚಿಕಿತ್ಸೆ ಮಾಡ್ತಾರೆ. ಒಂದನೇದಾಗಿ ಚಂದ್ರ ಆ ಒಂದು ವೃಷಭ ರಾಶಿಯಲ್ಲಿ ಬಂದಾಗ ವಿಶೇಷ ಅಂದರೆ ಚಂದ್ರ ಉಚ್ಚ. ಈ ಕಾಯಿಲೆಗೆ ಕಾರಣೀಭೂತ ಚಂದ್ರ. ನಾವು ಜ್ಯೋತಿಷಾಸ್ತ್ರದಲ್ಲಿ ಏನು ಹೇಳ್ತೇವೆ ಅಂದರೆ, ನಿದ್ರಾಲಸ್ಯ ಕಪಾತಿ ಸಾರಪಿಟಕ ಶೀತಜ್ವರಂ ಚಂದ್ರಮ ಶೃಂಗಬ್ಜಾಹತಿ ಅಗ್ನಿಮಾಂದಿ ಅರುಚಿಂ ಯೋಷಿದ್ಯಥಾ ಕಾಮಿಲ ಚೇತಶಾಂತಿ ಅಸರ್ಗ್ವಿಕಾರ ಉದಕಾದ್ವೀತಿಂಚ. ನೀರಿಂದ ಭೀತಿಯನ್ನು ಉಂಟು ಮಾಡುವಂಥದ್ದು, ನೀರಿನಿಂದ ಬರುವ ಕಾಯಿಲೆಗಳು ಎಲ್ಲವನ್ನು ಈ ಸಂದರ್ಭದಲ್ಲಿ ಮಾಡ್ತಾನೆ. ಯಾಕೆಂದರೆ ಉಚ್ಚನಾದ ಚಂದ್ರ. ಆದ್ದರಿಂದ ಇನ್ನು ಎರಡನೇದಾಗಿ, ಈ ಚಂದ್ರ ಉಚ್ಚನಾಗಿದ್ದರೆ ಮಾನಸಿಕವಾದ ಸ್ಥಿತಿ ಜನರಿಗೆ ಆ ಮಾನಸಿಕವಾದ ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಆ ಸಂದರ್ಭದಲ್ಲಿ ನಮಗೆ ಆರೋಗ್ಯ ಆಗ್ತಾ ಇದೆ ಅನ್ನುವಾಗ ಒಂದು ಗುಳಿಗೆ ಕೊಟ್ಟರು ಗುಣ ಆಗ್ತದೆ. ನಾವು ತುಂಬ ಶೀಘ್ರದಲ್ಲಿದ್ದೆ ಅಂದರೆ ಆ ಮನಸ್ಥಿತಿ ಸುಧಾರಿಸ್ಕೊಂಡು ಔಷಧಿ ಕೊಡಬೇಕಾಗ್ತದೆ. ಮನುಷ್ಯನಿಗೆ ರೋಗ ಗುಣ ಆಗಬೇಕಿದ್ರೆ ಮೊದಲನೇದು ಮಾನಸಿಕ ಸ್ಥಿತಿ ಸುಸ್ಥಿತಿ ಇರಬೇಕು. ಆ ಮಾನಸಿಕ ಸ್ಥಿತಿ ದುಸ್ಥಿತಿಲಿದ್ದರೆ ನಾನು ಕಾಯಿಲೆ ಗುಣ ಆಗೋದೇ ಇಲ್ಲ ಅಂತ ಒಬ್ಬನಿಗಿದ್ದರೆ ಯಾವ ವೈದ್ಯರ ಹತ್ರ ಯಾವ ವೈದಿಕರ ಹತ್ರ ಮಾಡಲಿಕ್ಕಾಗೋದಿಲ್ಲ. ವೈದಿಕರು ಅಂದರೆ ನಾಣ್ಯದ ಎರಡು ಮುಖ. ವೈದ್ಯರು ಚಿಕಿತ್ಸೆ ಮೂಲಕವಾಗಿ ಮಾಡಿದ್ರೆ, ವೈದಿಕರು ವೇದದ ಮೂಲಕವಾಗಿ ರಕ್ಷಣೆ ಮಾಡ್ತಾರೆ. ಇದಕ್ಕೆ ವೇದದಲ್ಲಿಯೂ ರಕ್ಷಣೆಗಳಿದೆ. ಇಂಥ ಚಿಕಿತ್ಸೆಗೆ ಈ ಜ್ಯೇಷ್ಠ ಮಾಸಗಳಲ್ಲಿ ಇಂಥ ಕಾಯಿಲೆಗಳು ಬಂದರೆ ಇಂಥ ವೇದ ಮಂತ್ರಗಳನ್ನು ಮಾಡಬೇಕು ಅಂತಿದೆ. ಅದ್ರ ಬಗ್ಗೆ ಮಾತಾಡೋಣ ಪಂಡಿತರೆ. ವೀಕ್ಷಕರೇ, ಪಂಡಿತರು ಹೇಳಿದ ಹಾಗೆ ವೇದದಲ್ಲಿ ಕೆಲವೊಂದು ಮಂತ್ರಗಳಿವೆ, ಅಂದರೆ ರೋಗ ನಿವಾರಣೆಗೆ ಅಂತ ಹೇಳಿದ್ರು. ಅದು ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್.